ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅನಿಸುತ್ತೆ. ಸೊ ನಾನು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಬುಕ್ ಮಾಡಿದ್ದೆ ಏಪ್ರಿಲ್ 2nd. ಸೊ ಇವತ್ತು ಬಂದು 26th May. ಇದುವರೆಗೂ ಆದರೂ ಗಾಡಿ ಡೆಲಿವರಿ ಆಗಿಲ್ಲ. ಸೊ ನಾನು ಬನಶಂಕರಿ ಕ್ವಾಲಿಟಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡಿದ್ದೆ ಗಾಡಿನ ಏಪ್ರಿಲ್ 2nd ನನ್ನ ಬರ್ತಡೇಗೆ. ಸೊ 30 to 35 ಡೇಸ್ ಆಗುತ್ತೆ ಸರ್ ಅಂತ ಹೇಳಿದ್ರು. ಓಕೆ, 30 to 35 ಡೇಸ್ ಅಂತೇಳಿ ನಾನು ನನ್ನ ಮಗಳು ಬರ್ತಡೇಗೆ May 10th ಡೆಲಿವರಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇದು ಇವತ್ತಿವರೆಗೂ ಗಾಡಿ ಡೆಲಿವರಿ ಆಗಿಲ್ಲ. ಸೊ ಅದಕ್ಕೆ ಶೋರೂಮ್ಗೆ ಹೋಗ್ತಾಯಿದ್ದೀನಿ ಮಾತಾಡ್ಕೊಬರೋಕ್ಕೆ. ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ 2 ಟೈಮ್ಸ್ ಶೋರೂಮ್ಗೆ ಹೋಗಿ ಮಾತಾಡ್ಕೊಬಂದಿದ್ದೀನಿ, ಮತ್ತು ಕಾಲಲ್ಲೂ ಕೂಡ ಮಾತಾಡಿದ್ದೀನಿ. ಸೊ ಆದಷ್ಟು ಬೇಗ ಕೊಡಿಸ್ತೀನಿ ಅಂತ ಹೇಳಿದರು. ಈ May 28th or 30th ಒಳಗಡೆ ಗಾಡಿ ಡೆಲಿವರಿ ಸಿಗುತ್ತೆ ಅಂತ ಹೇಳಿದರು. ಪಕ್ಕಾ ಕೊಡಿಸ್ತೀನಿ ಅಂತ ಹೇಳಿದರು. ಬಟ್ ಇವತ್ತು 26th May, ಇದುವರೆಗೂ ಏನೂ ಅಪ್ಡೇಟ್ ಇಲ್ಲ. ಗಾಡಿ ಬಂದಿದೆಯಾ, ಚಾಸಿ ಬಿಲ್ಡ್ ಆಗಿದೆಯಾ, ಬಂದಿದೆಯಾ, ಎಲ್ಲಿದೆ ಅಂಥೇಳಿ ಏನೂ ಅಪ್ಡೇಟ್ ಇಲ್ಲ. ಸೊ ಅದಕ್ಕೆ ನನಗೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ. ಗಾಡಿ ತೊಗೊಳ್ಳೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸೊ ತುಂಬ ಆಸೆಪಟ್ಟು ಗಾಡಿ ತೊಗೊಳ್ಳೋಣ ಅಂಥೇಳಿ ಬುಕ್ ಮಾಡಿ ಬಂದಿದ್ರೆ, ಈ ರಾಯಲ್ ಎನ್ಫೀಲ್ಡವರು ಈ ಥರ ಗಾಡಿ ಡೆಲಿವರಿ ಕೊಡ್ತಾನೆ ಇಷ್ಟು ಡಿಲೇ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬರೋಣ ಏನು ಹೇಳ್ತಾರೆ ಅಂಥೇಳಿ. ಇನ್ನು ಮತ್ತೆ ಫರ್ದರ್ ಇದೇ ಡಿಲೇ ಆಯಿತು ಅಂತೇಳಿದ್ರೆ ಗಾಡಿ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ಇನ್ನು ಎಷ್ಟು ದಿನ ಅಂತ ಕಾಯೋಕ್ಕಾಗತ್ತೆ. ನಾನು May 10th ಬರುತ್ತೆ ಅಂಥೇಳಿ ನನ್ನ ಮಗಳು ಬರ್ತಡೇಗೆ ಗಾಡಿ ಡೆಲಿವರಿ ತೊಗೊಳ್ಳೋಣ ಏನೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಇವರು ರಾಯಲ್ ಎನ್ಫೀಲ್ಡರು ಏಪ್ರಿಲ್ ಕೊನೆಯವರೆಗೂ ಏನೂ ಇಲ್ಲ, May 7th ಡೆಲಿವರಿ ಆಗುತ್ತೆ ಅಂತೇಳಿ ಡೇಟ್ ಫಿಕ್ಸ್ ಮಾಡಿದರು. ತೋರಿಸ್ತಾಯಿತ್ತು ಆ್ಯಪಲ್ಲಿ ಟ್ರ್ಯಾಕ್ ಮಾಡ್ತಿದ್ದಾಗ. ಆಲ್ ಆಫ್ ದಿ ಸಡನ್ ಏಪ್ರಿಲ್ ಎಂಡಲ್ಲಿ May 27th ಬರುತ್ತೆ ಅಂತ ಚೇಂಜ್ ಆಗೋಗಿತ್ತು. ನನಗೆ ನೋಡಿದ ತಕ್ಷಣ ಫುಲ್ ಶಾಕ್ ಆಯಿತು. ಏನಿದು, ನಾನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಇವ್ರು ಸಡನ್ನಾಗಿ ಚೇಂಜ್ ಮಾಡಿದ್ದಾರೆ ಅಂಥೇಳಿ ಶೋರೂಮಿಗೆ ಕಾಲ್ ಮಾಡಿದೆ. 10th ಒಳಗಡೆ ಬಂದುಬಿಡುತ್ತೆ, May 7th ಒಳಗಡೆ ಬಂದುಬಿಡುತ್ತೆ, ಅದು ಆ್ಯಪಲ್ಲಾಗಿ ತೋರಿಸುತ್ತೆ ಅಂತ ಹೇಳಿದ್ರು. ಓಕೆ, ಬಂದುಬಿಡುತ್ತೇನಪ್ಪ ಅಂತ ನೋಡಿದೆ. May 5thವರೆಗೂ ವೆಯ್ಟ್ ಮಾಡಿದೆ. May 5th ಕಾಲ್ ಮಾಡಿದ್ರೆ, ಇಲ್ಲ ಸರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ, ಚಾಸಿ ಬಿಲ್ಡ್ ಆಗಿಲ್ಲ, ಇನ್ನೂ ಬಂದಿಲ್ಲ, ಡಿಲೇ ಆಗ್ತಿದೆ ಅಂತ ಹೇಳೋ. ಓಕೆ ಬಿಡಪ್ಪ, ಆಯ್ತು, ಇನ್ನೇನು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗತ್ತೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ May 10th ನನ್ನ ಡೆಲಿವರಿ ಡೇಟ್ ಕೂಡ ಮಿಸ್ ಆಯಿತು, ನಾನು ಪ್ಲ್ಯಾನ್ ಮಾಡಿದ ಡೇಟ್ಗೆ. ಓಕೆ, ಸೊ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ 27th May ತೋರಿಸ್ತಾ ಇದ್ದಿದ್ದು, ಆಲ್ ಆಫ್ ದಿ ಸಡನ್ನು 5th or 4th June ಚೇಂಜ್ ಆಯಿತು. ಮತ್ತೆ ಕಾಲ್ ಮಾಡಿದೆ ಶೋರೂಮ್ಗೆ, ಏನಿದು ಮತ್ತೆ ಚೇಂಜ್ ಆಗಿ. ಇಲ್ಲ ಸರ್, ಇಲ್ಲ, ಡೋಂಟ್ ವರಿ, ಗಾಡಿ ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಿದರು. ಆಮೇಲೆ ಆಗ ಶೋರೂಮ್ಗೆ ಹೋಗಿ ಮಾತಾಡ್ಕೊಂಬಂದು, ಇಲ್ಲ ಸರ್ ಆದಷ್ಟು ಬೇಗ ಆಗುತ್ತೆ. ಆಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೆ June 11th ಚೇಂಜ್ ಆಯಿತು. ಮತ್ತೆ ಶೋರೂಮ್ಗೆ ಹೋಗಿ ಕೇಳಿದೆ, ಇಲ್ಲ, ಆವಾಗ ಹೇಳಿದ್ರು ಸ್ಟೋರ್ ಮ್ಯಾನೇಜರು, ಇಲ್ಲ ಸರ್ ಫಾರ್ ಶ್ಯೂರ್ 28th May or 30th ಒಳಗಡೆ ಗಾಡಿ ಬಂದುಬಿಡುತ್ತೆ ಅಂತೇಳಿ. ಇನ್ನೂ ಅದ್ರದ್ದು ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಇವಾಗ ನಿನ್ನೆ ಮೊನ್ನೆ ನೋಡಿದ್ರೆ June 18th ಅಂತ ಡೆಲಿವರಿ ಡೇಟ್ ಚೇಂಜ್ ಆಗಿದೆ. ಕಾಲ್ ಮಾಡಿದ್ರೆ, ಇಲ್ಲ ಸರ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಮತ್ತೆ ಗಾಡಿ ಡಿಲೇ ಆಗಿದೆ ಸರ್, ಸ್ಟಾಕ್ ಇಲ್ಲ, ಅದು ಇದು ಅಂತೇಳಿ ಕತೆ ಹೊಡಿತದೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಅಂಥೇಳಿ. ಅದಕ್ಕೆ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ. ಹೋಗಿ ಸ್ಟೋರಲ್ಲಿ ಫೇಸ್ ಟು ಫೇಸ್ ಮಾತಾಡಿ ಇವತ್ತೊಂದು ಡಿಸಿಷನ್ ತೊಗೊಬರ್ಬೇಕು. ಗಾಡಿ ಡೆಲಿವರಿ ಕೊಟ್ಟರೆ ಕಂಟಿನ್ಯೂ ಮಾಡ್ತೀನಿ, ಇಲ್ವಾ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಎಷ್ಟು ದಿನ ಅಂತ ಕಾಯೋಕ್ಕಾಗತ್ತೆ. ನಾವು ಆಸೆಪಟ್ಟು ಏನೇನೆಲ್ಲ ಆಸೆಪಟ್ಟು ಬಂದಿರ್ತೀವಿ ಗಾಡಿ ತೊಗೊಳ್ಳೋಣ ಅಂತೇಳಿ. ನಾನು ಆಲ್ರೆಡಿ ಗಾಡಿ ತೊಗೊಂಡಿದ್ದು, ಮಾರಿದ್ದು, ಮತ್ತು 2-3 ವರ್ಷ ಬಿಟ್ಟು ಗಾಡಿ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವರು ಸಡನ್ನಾಗಿ ಈ ಥರ ಮಾಡ್ತಿದ್ದಾರೆ. ಸೊ ಇಲ್ಲಪ್ಪ, ಇದು ಬನ್ನಿ ಶೋರೂಮ್ಗೆ ಹೋಗೋಣ, ಮಾತಾಡೋಣ ಅವ್ರದ್ದು ಏನು ಕತೆ ಅಂತೇಳಿ, ಏನು ಪ್ರಾಬ್ಲಮ್ಗಳು ಬರೋ. ಪ್ರಜ್ವಲ್ ಇದ್ದಾರಾ? ಪ್ರಜ್ವಲ್ ಕೆಳಗೆ ಹೋಗಿದ್ದಾರೆ. ಅದೇ ಗಾಡಿ ಡೆಲಿವರಿ ಬಗ್ಗೆ ಮಾತಾಡಬೇಕಾಗಿತ್ತು. ಡಿಲೇ ಆಗಿದೆ, ಅದಕ್ಕೆ ಡಿಸ್ಕಸ್ ಮಾಡಬೇಕು. ಸ್ಟೋರ್ ಮ್ಯಾನೇಜರ್ ಇದ್ದಾರಾ?
we can discuss. ಇಲ್ಲಿ ಸಾಕು ಕಮಿಟ್ ಆಗಿದ್ರು ನೀವು 28ಗೆ ಆಗುತ್ತೆ ಅಂತ ಹೇಳಿ, ಬಟ್ ಇವಾಗ ಇನ್ನೂ ಅಪ್ಡೇಟ್ ಇಲ್ಲ ಅಂತ ಹೆಂಗೆ ಹೇಳಿ. ಲಾಸ್ಟ್ ವೀಕ್ ಕೂಡ ಬಂದು ಹೋಗಿದ್ದೆ, ನೀವೇನು ಹೇಳಿದ್ರೆ 28 ಇಲ್ಲ 30 ಒಳಗಡೆ ಆಗುತ್ತೆ ಅಂತ ಹೇಳಿ. ಆಗುತ್ತೆ ಅಂತ ನಾನು ಹೇಳಿದೆ ಸರ್ ಮಾಡಿಕೊಂಡು ಮತ್ತೆ ಗಾಡಿ ನಾವು ಆದಷ್ಟು ಟ್ರೈ ಮಾಡ್ತೀವಿ ಸರ್. ನಮ್ಗೆ ಮಾತಾಡಿದ್ದೀನಿ ಆಲ್ರೆಡಿ. ಟ್ರೈ ಮಾಡಿ ಸರ್, ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾಡ್ಕೊಡ್ತೀವಿ. ಇಷ್ಟು ವೀಕ್ ಅವ್ರನ್ನ ಇಷ್ಟು ಬೇಗ ಆಗುತ್ತೆ ಖಂಡಿತ ಮಾಡ್ಕೊಡ್ತೀವಿ. ಅಪ್ಡೇಟ್ ಆದರೆ ಆಗ್ತಿದ್ದೀವಿ ಅಂತ ಆ್ಯಪಲ್ಲಿ ಮಾತ್ರ ಡೇಟ್ ಚೇಂಜ್ ಆಗ್ತಿದೆ, ಅದ್ರದ್ದು ಅಪ್ಡೇಟ್ ಅದೊಂದು ಸ್ಕ್ರೀನ್ಶಾಟ್ ತೊಗೊತಾನೆ ಇರಿ ಸರ್. ಸ್ಕ್ರೀನ್ಶಾಟ್ ತೊಗೊಳ್ತಾನೆ ಇರಿ. ಅದನ್ನು ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಎಸ್ಕಲೇಟೇ ಮಾಡಿ ಸರ್. ಡೈರೆಕ್ಟ್ ನಮ್ಗೆ ಅದೊಂದು ಕಂಪ್ಲೇಂಟ್ ಅಂತ ರೈಸ್ ಆಗುತ್ತೆ, ಪರವಾಗಿಲ್ಲ, ನಾವು ಅವ್ರ ಹತ್ರ ಮಾತಾಡ್ಕೊಂಡಿದ್ದೀವಿ. ನಾವು ಕಂಪ್ಲೇಂಟ್ ನೀವು ಗಾಡಿ ಸಪ್ಲೈಸ್ ಕೊಡ್ತಿಲ್ಲ, ನಾವೇ ಅರೌಂಡ್ ಒಂದು 20 ಕಂಪ್ಲೇಂಟ್ಸ್ ರೈಸ್ ಆಗಿದೆ ಸರ್ ಇದೇ ರೀಸನ್. ಸಪ್ಲೈಸ್ ಅಂದರೆ ಗಾಡಿ ಗಾಡಿ ಇದೆ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ರೈಸ್ ಆಗಿದೆ. ಸೊ ಪರವಾಗಿಲ್ಲ, ಅದು ನಾವು ಅವ್ರ ಹತ್ರ ಮಾತಾಡ್ಕೊತೀವಿ. ನೀವು ಗಾಡಿ ಸಪ್ಲೈ ಕೊಟ್ಟಿಲ್ಲ, ನಾನು ಅವ್ರು ಕೊಡೋಕ್ಕಾಗ್ತೇನೆ ಅಂತ. ಓಕೆ, ನಾನು ನೋಡಿ ಸ್ವಲ್ಪ ಆದಷ್ಟು But don't get disappointed. ಕ್ಯಾನ್ಸಲ್ ಮಾಡ್ಕೊಳ್ಳೋದು ಆದಷ್ಟು ಬೇಗ ನಾವು ವೆಯ್ಟ್ ಮಾಡ್ಕೊಳ್ಳಿ. ಮಾಡಬೇಕು. ಬೇರೆ ವೆಹಿಕಲ್ ಬಂದರೆ ಬೇರೆ ಕಡೆಯಲ್ಲಿ ಹೋಗಿ ವೆಯ್ಟ್ ಮಾಡಿ. ಇನ್ ಕೇಸ್ ಯಾವ್ದಾದ್ರು ಬೇರೆ ಕಲರ್ಸ್ ಏನಾದ್ರು ಬಂತು ಅಂದರೆ ನಾನು ಬೇರೆ ಕಲರ್ ಅಂದರೆ ಬ್ಲ್ಯಾಕ್ ಬಂತು, ಬ್ಲ್ಯಾಕ್ ಬ್ಲ್ಯಾಕ್ ಸಿಲ್ವರ್ ಬಂತು, ಆ ಕಲರ್ ಅದು ಬಿಟ್ಟು ಬೇರೆ ಕಲರ್ ಅಷ್ಟು ಇಂಟ್ರೆಸ್ಟ್ ಇನ್ ಕೇಸ್ ನಾರ್ಮಲ್ ವೆಹಿಕಲ್ ಆದರೆ ತೊಗೊತೀರಾ ಸರ್? ಕ್ರಾಸ್ ಕೊಡ್ಸ್ಬಿಟ್ಟು ನಾರ್ಮಲ್ ವೆಹಿಕಲ್ ಮತ್ತೆ ಅದಕ್ಕೆ ಮತ್ತೆ ಅಡಿಷನ್ಸ್ Additional. 20,000 ಎಕ್ಸ್ಟ್ರಾ ಆಗಬೇಕು. ಆಲ್ರೆಡಿ 20,000 ಪೇ ಮಾಡಿದ್ವಿ. ಸರ್ ಬೇಡ ಸರ್, ಅರ್ಥ ಆಯ್ತು. ಬೇಡ ಸರ್, ಇದು ಯಾವುದು ಮಾಡಬೇಡಿ, ವೆಯ್ಟ್ ಮಾಡಿ 15 days ಅಲ್ಲಿ. ಇಲ್ಲ ನಮಗೆ ಆಗ ಕಾಸರ್ಗೋಡ್ಲಿ ಬ್ಲ್ಯಾಕ್ ಖಂಡಿತ ನಾನು ಯಾವ್ದಾದ್ರು ಯಾವುದೇ ಇತ್ತು ಫರ್ದರ್ ವೆಯ್ಟ್ ಮಾಡಬೇಕಂತ ನೋಡೋಣ. ಇಷ್ಟು ದಿನವೇ ವೆಯ್ಟ್ ಮಾಡಿದ್ವಿ 10-15 ಡೇಸ್. ಹಾಂ ಸರ್. ಆಲ್ರೆಡಿ ಎನ್ಕ್ವೈರಿ ಕೂಡ ಮಾಡಿದೆ KTM. 15-20 ಡೇಸ್ ಆಗುತ್ತೆ. ಆ 15-20 ಡೇಸ್ ಇಲ್ಲಿ ವೆಯ್ಟ್ ಮಾಡಿ ಗಾಡಿ ಬಂತಂದ್ರೆ ಓಕೆ. ಮತ್ತೆ ಇನ್ನು 15-20 ಡೇಸ್ ಆಗಿ ಮತ್ತೆ ಡಿಲೇ ಆಗಿ ಮತ್ತೆ ಇಲ್ಲ ಸರ್, ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ ಸರ್. 18 ಬರುತ್ತೆ ಸರ್. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಮಾಡಿ, ಇಲ್ಲ Definitely. ನನ್ನ ಕಡೆಯಿಂದ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತವರೆಗೂ ಮ್ಯಾನೇಜರ್ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೊ ವೆಯ್ಟ್ ಮಾಡಿ ಸರ್, ಆದಷ್ಟು ಬೇಗ ಡೆಲಿವರಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಇಷ್ಟೆಲ್ಲ ಮಾತಾಡಬೇಕು ಎಲ್ಲ ಮಾತಾಡಿದೆ. ಎಲ್ಲ ರಾಯಲ್ ಎನ್ಫೀಲ್ಡ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ, ಡಿಲೇ ಆಗ್ತಾಯಿದೆ, 150 ಪೆಂಡಿಂಗ್ ಇದೆ ಅಂಥೇಳಿ ಹಾಕಿದ್ದಾರೆ. ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ. ಸೊ ಕ್ಯಾನ್ಸಲ್ ಮಾಡಿ ಬೇರೆ ಗಾಡಿ ತೊಗೊಬೇಡ ಅಂದ್ರೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬೇರೆ ಗಾಡಿ ಮೇಲೆ. ಏನು ಮಾಡೋದು? ವಾಟ್ ಈಸ್ ದಿಸ್ ರಾಯಲ್ ಎನ್ಫೀಲ್ಡ್? ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್? ಒಂದು ನಂಬಿಕೆ ಮೇಲೆ ಗಾಡಿ ತೊಗೊಳ್ಳೋಣ ಅಂಥೇಳಿ ಮತ್ತೆ ಆಲ್ರೆಡಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇತ್ತು, 411 ಇತ್ತು. ಈ ಗಾಡಿ ಮತ್ತೆ ಈ ರಾಯಲ್ ಎನ್ಫೀಲ್ಡ್ಗೆ ಹೋಗೋಣ ಅಂತಲೇ ಬಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ಗಾಡಿ ತೊಗೊಳೋದಕ್ಕಾದ್ರೆ ಇಂಟ್ರೆಸ್ಟ್ ಬರುತ್ತಾ? ಇಲ್ಲ. ನೋಡೋಣ, ಇನ್ನೊಂದು ವೀಕು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾದ್ರು ಮತ್ತೆ ಫರ್ದರ್ ಡಿಲೇ ಆಗುತ್ತೆ ಆಗಲ್ಲ ಅಂತಂದರೆ ಏನು ಮಾಡೋದು, ಕ್ಯಾನ್ಸಲೇ ಮಾಡ್ಕೋಬೇಕಾಗತ್ತಷ್ಟೆ. ನೋಡೋಣ ಏನಾಗುತ್ತೆ ಅಂತೇಳಿ ಅಪ್ಡೇಟ್ ವಿಡಿಯೋ ಕೊಡ್ತೀನಿ, ಏನು ಆಗುತ್ತೆ ಅಂತ ಹೇಳಿ, ಯಾವಾಗ ಬರುತ್ತೆ ಏನು ಅಂತೇಳಿ. ಅಲ್ಲಿವರೆಗೂ see you, tata, take care, bye bye.